ಬೆಂಗಳೂರು ಇದು ಕೇವಲ ಐಟಿ ಕಂಪನಿಗಳ ನಗರವಲ್ಲ, ಇದು ಸಾವಿರಾರು ವರ್ಷಗಳ ಕಥೆಗಳ ನಗರ. ನಗರಪೇಟೆಯ ಈ ಹಳೆಯ ಬೀದಿಗಳ ಮಧ್ಯೆ ಒಂದು ದೇವಸ್ಥಾನ ಶಾಂತವಾಗಿ ನಿಂತಿದೆ. ಧರ್ಮರಾಯ ಸ್ವಾಮಿ ಟೆಂಪಲ್. ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಪಾಂಡವರು ಮಾತ್ರವಲ್ಲ, ದ್ರೌಪದಿಯನ್ನು ಕೂಡ ಒಟ್ಟಿಗೆ ಪೂಜಿಸಲಾಗುತ್ತದೆ. ಕತೆ ಪ್ರಕಾರ, ಒಮ್ಮೆ ಪಾಂಡವರು ಭಯಾನಕ ಅಸುರನಾದ ಟಿಮಿರಾಸುರನನ್ನು ಎದುರಿಸಿದರು. ಯುದ್ಧ ಭೀಕರವಾಗಿತ್ತು, ಗೆಲುವು ಅಸಾಧ್ಯವೆನಿಸಿತು. ಆ ಸಮಯದಲ್ಲಿ ದ್ರೌಪದಿ ತನ್ನ ಆದಿಶಕ್ತಿ ರೂಪವನ್ನು ತಾಳಿ ತನ್ನ ಸೀರೆಯ ಅಂಚಿನಿಂದ ವೀರರನ್ನು ಸೃಷ್ಟಿಸಿದರು. ಅವರೇ ವೀರಕುಮಾರರು. ಇಂದು ತಿಗಲ ಸಮುದಾಯದ ಪೂರ್ವಜರೆಂದು ನಂಬಲಾಗುತ್ತದೆ. ಯುದ್ಧದ ನಂತರ ದ್ರೌಪದಿ ಒಂದು ವಾಗ್ದಾನ ಮಾಡಿದರು, ನಾನು ಪ್ರತಿ ವರ್ಷ ಮರಳಿ ಬಂದು ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂದು. ಅದೇ ನಂಬಿಕೆ ಇಂದು ಕೂಡ ಜೀವಂತವಾಗಿದೆ. ಅದರ ಪ್ರತೀಕವೇ ಬೆಂಗಳೂರು ಕರಗ. ಪ್ರತಿ ವರ್ಷ ಒಬ್ಬ ಪುರುಷ ಪೂಜಾರಿ ಮಹಿಳೆಯ ವೇಷ ತಾಳುತ್ತಾರೆ. ರಾತ್ರಿ ತುಂಬ ಕತ್ತಲಲ್ಲಿ ನಡೆದು ಈ ಪರಂಪರೆಯನ್ನು ಉಳಿಸುತ್ತಾರೆ. 800 ವರ್ಷಗಳಿಂದ ಒಂದು ಬಾರಿ ಕೂಡ ಈ ಸಂಪ್ರದಾಯ ನಿಂತಿಲ್ಲ. ನೀವು ಇದನ್ನು ಕೇವಲ ಕಥೆ ಅಂತ ಯೋಚಿಸಬಹುದು, ಆದರೆ ಅದನ್ನು ನೋಡಿದಾಗ ಅದು ನಂಬಿಕೆಯಾಗುತ್ತದೆ. ಹಾಗಾದರೆ ನೀವು ಬೆಂಗಳೂರಿನಲ್ಲಿ ಇದ್ದರೆ ಒಮ್ಮೆ ಇಲ್ಲಿ ಭೇಟಿ ನೀಡಿ. ಯಾಕಂದರೆ ಬೆಂಗಳೂರು ಕೇವಲ ಕೆಲಸದ ನಗರವಲ್ಲ, ಇದು ಕಥೆಗಳ ನಗರ. ಈ ಐತಿಹಾಸಿಕ 11 ದಿನಗಳ ಉತ್ಸವವು 2026 ಏಪ್ರಿಲ್ 1ರಂದು ನಡೆಯುವ ಮುಖ್ಯ ಮೆರವಣಿಗೆಯೊಂದಿಗೆ ಸಮಾಪ್ತಿಯಾಗಲಿದೆ.